ಈಗ ಪತ್ರ ಓದೋಣವಾ? ಮಾಟ ಮಂತ್ರದ ಕುರಿತು ಈ ಒಂದು ಪ್ರಶ್ನೆ ಆಗಿದೆ ಗುರುಜಿ. ಅವರು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಒಬ್ಳು ಹುಡುಗಿ ಇದ್ಲು, ತಾರಾ ಅಂತ. ಬಹಳ ಒಳ್ಳೆ ಫ್ರೆಂಡ್ಸ್ ನಾವು ಅಂತ ಹೇಳ್ತಾ ಇದ್ರು. ಕೊನೆಗೆ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗಿ, ಅವ್ರ ಮನೆ ದೇವರು ಹುಚ್ಚಂಗಮ್ಮ, ಅಲ್ಲಿ ಕರ್ಕೊಂಡು ಹೋಗಿ ಏನೋ ಕಂಕಣ ಎಲ್ಲ ಕಟ್ಸಿ ಕಾಯಿ ಎಲ್ಲ ಕೊಟ್ಟು ಕಳ್ಸಿದ್ರು. ಅವತ್ತಿಂದ ನಮ್ಮ ಮನೇಲಿ ರಾಧಾ ಅಂತ ಪ್ರಾರಂಭ ಆಗೋಯ್ತು. ಈಗ ಅದೇ ಹುಡುಗಿನ ಮದ್ವೆ ಆಗಿದ್ದಾಳೆ, ಅಂತರ್ಜಾತಿ ಹುಡುಗಿ ಬೇರೆ ಗುರುಜಿ. ಬಹಳಷ್ಟು ಕೆಟ್ಟ ಒಂದು ವಸ್ತುವಿನಿಂದ ಮಾಟ ಮಾಡಿಸಿದಾರಂತೆ, ಹೆಂಗಸಿನ ಒಂದು ಹೊಲಸಿನಿಂದ ಮಾಟ ಮಾಡಿಸಿದ್ದಾರೆ. ಬಹಳ ತೀವ್ರವಾದ ಒಂದು ಪ್ರತಿರೋಧ ವ್ಯಕ್ತಪಡಿಸ್ತಾನೆ, ಏನೇ ಮಾತಾಡಿದ್ರು ತುಂಬಾ ಕಿಡ್ತಾನೆ, ನಮ್ಮನ್ನ ಬಿಟ್ಟು ಹೊಟ್ಟೋಗಿದ್ದಾನೆ, ಅವ್ನ್ ಬಿಟ್ರೆ ನಮ್ಗೆ ಯಾರು ಗಂಡ್ಮಕ್ಳು ಕೂಡ ಇಲ್ಲ, ನಮ್ಮನ್ನ ತೊರೆದು ಹೋದ. ಹಾಗೆ ಇವರು ಕೂಡ ಹೋಗ್ಬಿಟ್ಟು ಅದನ್ನ ತೆಗೆಸ್ಬೇಕು ಅಂತ ಕೇರಳದಲ್ಲಿ ಒಬ್ರು ಏನು ಮಾಟ ಮಂತ್ರ ತೆಗ್ಸೋರ್ ಹತ್ರ ಹೋಗಿದ್ರಂತೆ. 1.5 ಲಕ್ಷ ತಗೊಂಡು ಅವರು ಕೂಡ ಏನೂ ಮಾಡಿಸಿಲ್ವಂತೆ ಗುರುಜಿ. ತ್ರಿಕಾಲ ಪೂಜೆ ಅಂತ ಮಾಡಿಸಿದ್ರಂತೆ, ಹಾಗೆ ಸ್ಮಶಾನದಲ್ಲಿ ಕೂಡ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ರಂತೆ. ಆದ್ರೆ ಏನೂ ಪ್ರಯೋಜನ ಆಗಿಲ್ಲ, ದುಡ್ಡು ಮಾತ್ರ ಕಳ್ಕೊಂಡಿದೀವಿ ಅಂತಿದ್ದಾರೆ ಮಹಾದೇವಮ್ಮ ಅವರು. ಮಹಾದೇವಮ್ಮ ನೋಡಿ, ಈ ಮಾಟ ಮಂತ್ರ ಮಾಡಿಸೋರಿಗೆ ಯಾವುದೂ ಬೇರೆ ಕೆಲಸಗಳಿರಲ್ಲ. ಅವರು ಪ್ರತಿದಿನ ಯಾರಿಗಾದ್ರೂ ಒಬ್ರಿಗೆ ಮಾಟ ಮಂತ್ರ ಮಾಡಿಸ್ತಾನೆ ಇರಬೇಕು. ಅವ್ರಿಗೆ ಅಭ್ಯಾಸ ಅಂತ ಮೊದಲಿಂದ ಕಾರ್ಯಕ್ರಮದಲ್ಲಿ ಹೇಳ್ಕೊಂಬರ್ತಿದ್ದೀನಿ. ಅವ್ರಿಗೆ ಯಾರೂ ಸಿಗದೇ ಇದ್ರೆ ಕೊನೆ ಪಕ್ಷ ಅವ್ರ ಗಂಡನಿಗೆ ಇಟ್ಕೊತಾರೆ, ಆ ಸ್ವಂತ ಹೆಣ್ಣು ಮಕ್ಕಳಿಗೆ ಇಟ್ಕೊತಾರೆ, ಅವ್ರ ಸ್ವಂತ ಮಕ್ಕಳಿಗೆ ಇಟ್ಕೊಂಡ್ಬಿಡ್ತಾರೆ, ನಾಳೆ ದಿವಸ ಮತ್ತೆ ತೆಗೆಸ್ಕೋಬೋದು ಅಂತ. ಆ ದಿನ ಹಿಡದೇ ಇದ್ರೆ ಅವ್ರಿಗೆ ಆ ರಾಧ ಅಂತ ಅಂದರೆ ದೇಹ ಪೂರ್ತಿ ಅವ್ರಿಗೆ ನಶಿಸಿ ಹೋಗುತ್ತೆ ಅಂತ. ಇಂಥವ್ರಿಗೆಲ್ಲರಿಗೂ ಏನು ಮಾಡ್ತಾರೆ, ಏನೆಲ್ಲ ಕಲ್ತ್ಬಿಟ್ಟಿರ್ತಾರೆ. ಈ ನಡುವೆ ಅಂತೂ ಭಾಳ ಜನ ಒಳ್ಳೆ ಜನಾಂಗಗಳೆಲ್ಲ ಭಾಳ ಜನ ಕಲ್ತ್ಬಿಟ್ಟಿದ್ದಾರೆ. ಈ ನಡುವೆ ಮಾಟ ಮಂತ್ರ ಮಾಡಿಸೋದು ಒಂದು ಕಲ್ತ್ಕೊಂಡ್ಬಿಟ್ರೆ ಏನಾದರೂ ಮಾಡಿಸ್ಬಿಡೋಣ ಅಂತ ಕಲ್ತ್ಕೊಂಡ್ಬಿಡ್ತಾರೆ. ಇದೇನು ಗೊತ್ತಾ, ಅರ್ಧಂಬರ್ಧ ವಿದ್ಯೆ. ಈ ಕಡೆ ಪೂರ್ತಿನೂ ಕಲ್ತಿರಲ್ಲ, ಆ ಕಡೆ ಪೂರ್ತಿಯಾಗಿ ಮಾಡ್ಕೊಳ್ಳೋದು ಗೊತ್ತಿರಲ್ಲ, ಈ ಕಡೆ ಕಲ್ತಿರೋದು ಗೊತ್ತಿರಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಮಾಡಿಸೋದು ಗೊತ್ತಿರುತ್ತೆ, ತೆಗೆಸೋದು ಗೊತ್ತಿರಲ್ಲ, ತೆಗೆಸೋದು ಗೊತ್ತಿರುತ್ತೆ, ಮಾಡಿಸೋದು ಸರಿಯಾಗಿ ಗೊತ್ತಿರಲ್ಲ, ಅರ್ಧಂಬರ್ಧ ಮಾಡಿಸ್ಬಿಡ್ತಾರೆ. ಏನಾಗುತ್ತೆ, ಒಂದಕ್ಕೊಂದು ಹೋಗಿ ಅವರೇ ಸ್ವತಃ ಹುಚ್ಚರಾಗ್ಬಿಡ್ತಾರೆ. ಪಾಪ ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಅವಶೇಷದಿಂದ ಮಾಡಿಸಿರ್ತಕ್ಕಂಥ ಈ ಮಾಟ ಮಂತ್ರಕ್ಕೆ ಪರಿವರ್ತನೆ ಮಾಡಬೇಕಾದ್ರೂ ಬಹಳ ಮುಖ್ಯ. ತಲೆಗೆ ಎಣ್ಣೆ ಹಚ್ಬಿಟ್ರೆ, ನಾನು ಮೊದಲೇ ಹೇಳಿದ್ದೀನಿ, ತಲೆಗೆ ಎಣ್ಣೆ ಮಾಡಿ ಹಚ್ಬಿಟ್ರೆ ಇಂಥ ಒಂದು ಮಾಟ ಮಂತ್ರ ಹೊರಗಡೆ ತೆಗೆಸೋದೇ ಭಾಳ ಕಷ್ಟ ಆಗ್ಬಿಡುತ್ತೆ. ಆದರೆ ಇಂಥ ರೀತಿಯಾಗಿ ಮಾಡಿಸಿದ್ರೆ ಇದನ್ನು ಭಾಳ ಕನ್ಯಾ ಪೂಜೆ ಮಾಡಿಸಿ ಶ್ರೀಚಕ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು 2 ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಮಾಟ ಮಂತ್ರ ತೆಗೆಸಬೇಕು. ಒಂದು ಬನಶಂಕರಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಂಡು ತೆಗೆಸ್ತಕ್ಕಂಥ ವಿಚಾರ. ನೀವು ಒಂದು ಕೆಲಸ ಮಾಡಿ, ಬೆಂಗಳೂರಲ್ಲಿ ಬನಶಂಕರಿ ದೇವಸ್ಥಾನ ಪ್ರಧಾನ ಅರ್ಚಕರು ಹಿಂಬದಿಯಲ್ಲಿ ಕ್ವಾರ್ಟರ್ಸಲ್ಲಿ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಈ ಮಾಟ ಮಂತ್ರ ವಿಚಾರವನ್ನು ಪ್ರಾರ್ಥನೆ ಮಾಡಿಕೊಂಡು ಅವ್ರ ಹತ್ರ ಕೇಳ್ಕೊಳ್ಳಿ, ಅವ್ರು ಖಂಡಿತವಾಗ್ಲೂ ಇದಕ್ಕೆ ಸಹಕರಿಸ್ತಾರೆ. ಒಂದು. ಎರಡನೇದಾಗಿ ಇದನ್ನು ಇಷ್ಟು ದಿವಸನೇ ಮಾಡ್ಕೋಬೇಕು ಅಂತಿರುತ್ತೆ. ಕೆಲವರು ತುಂಬ ಸ್ಟ್ರಾಂಗಾಗಿ ಮಾಡಿಸ್ಬಿಟ್ಟಿದೆ. ಈಗ ಡಾಕ್ಟ್ರು ಡೋಸೇಜ್ ಕೊಡ್ತಾರೆ, ಒಂದು 3 ದಿವಸ ಔಷಧಿ ಕೊಟ್ಟಿರ್ತೀನಿ, ಅದಾದಮೇಲೆ ಸರಿ ಹೋದ್ಮೇಲೆ ಇನ್ನೊಂದು 3 ದಿವಸಕ್ಕೆ ಅಕಸ್ಮಾತ್ ಇಳಿದೇ ಇದ್ದ ಪಕ್ಷದಲ್ಲಿ ಬೇರೆ ಔಷಧಿ ಚೇಂಜ್ ಮಾಡ್ಕೊಡ್ತೀನಿ ಅಂತಾರೆ. ಹಾಗೆ ಈ ಮಾಟ ಮಂತ್ರ ತೆಗೆಸಬೇಕಾದ್ರೆ ಯಾವುದರಲ್ಲಿ ಮಾಡಿಸಿ ಹಾಕಿದ್ದಾರೆ ಅನ್ನೋದು ಅವ್ರು ಕಂಡುಹಿಡಿಯೋಕ್ಕೆ ಸ್ವಲ್ಪ ದಿವಸ ಕಾಲಾವಕಾಶ ಬೇಕು. ಅದಕ್ಕೆ ಫಸ್ಟ್ ದಿವಸ ಏನು ಮಾಡ್ತಾರೆ, ಏನಾದರೂ ಒಂದು ಕೊಟ್ಟಿರ್ತಾರೆ, ತೆಗೆಸ್ಬಿಟ್ಟಿರ್ತಾರೆ. ಆದರೆ ಯಾವುದ್ರಲ್ಲಾಗಿದೆ, ಹೇಗಾಗಿದೆ ಅಂತ ಹೇಳಿದಾಗ ಇದು ನರದ ಮೇಲೆ ಕೊಟ್ಬಿಟ್ಟಿದ್ದಾರೋ, ಮೂಳೆಗಳಿಗೆ ಕೊಟ್ಬಿಟ್ಟಿದ್ದಾರೋ, ಮೆದುಳಿಗೆ ಕೊಟ್ಬಿಟ್ಟಿದ್ದಾರೋ, ಕಣ್ಣಿಗೆ ಕೊಟ್ಟಿರ್ತಾರೋ, ದೇಹದ ಚರ್ಮಕ್ಕೆ ಕೊಟ್ಟಿರ್ತಾರೋ ಗೊತ್ತಿರಲ್ಲ. ಅಥವಾ ಸ್ತ್ರೀ ಯೋನಿ ಸ್ವರೂಪಕ್ಕೆ ಹೊಟ್ಟೆ ಕೊಟ್ಬಿಟ್ಟಾಗ ಗರ್ಭದಲ್ಲೇ ಅದು ಅಕಸ್ಮಾತ್ ಬೆಳೀತಾ ಇದ್ದರೆ, ಕ್ರಿಮಿಯಾಗಿ ಬೆಳೀತಾ ಇದ್ದರೆ ಅದಕ್ಕೊಂದು ಕೂದಲು ಬೆಳೀತಾ ಇರುತ್ತೆ. ಏನೊಂದು ಮಾಡಿ ಸಾಕಿರ್ತಾರೆ, ಅದು ಹೊಟ್ಟೆಯಲ್ಲಿ ಬಿದ್ದಾಗ ಆ ಹೊಟ್ಟೆಯಲ್ಲಿ ಬಿಡ್ತಕ್ಕಂಥ ಆ ಮಾಟ ಮಂತ್ರದ್ದೇನಿರುತ್ತೆ ಅದು ಪ್ರಯೋಗ, ಅದು ತಾನಾಗಿ ಮಾಡ್ತಾ ಇರುತ್ತೆ. ಅದ್ರ ಮೇಲೆ ಕೂದಲು ಬೆಳೀತಾ ಬಂದರೆ ಬಹಳ ಕಷ್ಟ, ಕೆಲವ್ರಿಗಂತೂ ಉಳಿಯೋದೇ ಕಷ್ಟ, ಭಾಳ ಕಷ್ಟ ಆಗ್ಬಿಡುತ್ತೆ. ಸೊ ನೀವೇನು ಮಾಡಿ, ಅವ್ರ ಹತ್ರ ಫಸ್ಟ್ ಈಗ ಬನಶಂಕರಿ ಬೆಂಗಳೂರು ಹತ್ರ ಅಲ್ಲಿ ಹಿಂದ್ಗಡೆ ಪ್ರಧಾನ ಅರ್ಚಕರಿದ್ದಾರೆ, ಅವ್ರ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ಳಿ, ಮಾಟ ಮಂತ್ರದ ವಿಚಾರ ಸರಿ ಹೋಗುತ್ತೆ. ಆದರೆ ಇದನ್ನು ದುಷ್ಕರ್ಮಿಗಳು ಮಾಡಿರೋದನ್ನು ದೇಹ ಸ್ವರೂಪವಾಗಿ ದೈವಿ ಸ್ವರೂಪದಲ್ಲಿ ತೆಗಿಬೇಕು ಅಂದರೆ ಒಬ್ಬಳ ಕೈಯಲ್ಲಿ ಸಾಧ್ಯ. ಆ ಒಬ್ಬಳಾಗಿರ್ತಕ್ಕಂಥವಳಿಗೆ ನೀವೇನು ಮಾಡಬೇಕು, ಶೇಷಶಾಯಿನಿ ಅಂತ ನಾಗದೇವತೆ ಆಗಿರ್ತಾಳೆ, ನೀವು ಅದನ್ನು ಸ್ಮರಣೆ ಮಾಡ್ಕೋಬೇಕು, ಹೋಗಿ ಬರಬೇಕು. ನೀವು ಒಂದು ಕೆಲಸ ಮಾಡಿ, ಅಮಾವಾಸ್ಯೆ ದಿವಸ ಜೋಗ್ ಜಲಪಾತಕ್ಕೆ ಹೋಗಬೇಕು. ಜೋಗ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಳಭಾಗದಲ್ಲಿ ಅಮ್ಮನವ್ರ ದೇವಸ್ಥಾನ, ನಾಗದೇವತೆ ಪದ್ಮಿನಿ ಸ್ವರೂಪದಲ್ಲಿ ಕೂತಿದ್ದಾಳೆ, ಪದ್ಮಾವತಿ. ಅದಕ್ಕೋಸ್ಕರ ವಡನ್ ಬೈಲ್ ಅಂತ ಕರೀತಾರೆ. ಅಲ್ಲಿ ಒಳಗೆ ಹೋಗಿ ಜೈನ ಧರ್ಮದವ್ರು ಇದ್ದಾರೆ, ಅಲ್ಲಿ ಅಮಾವಾಸ್ಯೆ ದಿವಸ ಒಂದು ದಿವಸ ತಂಗಬೇಕು. ಆ ಹಾವೇ ಬಂದು ದೇವಿ ಹತ್ರ ಸ್ವತಃ ಪಾತಾಳದಲ್ಲಿ ಅಡಗಿ, ಆ ದೇವಿ ಬಂದು ಇವತ್ತಿಗೂ ಹಾವಿನ ರೂಪದಲ್ಲೇ ಬರ್ತಾಳೆ, ಒಳಗಡೆ ಸಂಚಾರ ಮಾಡ್ತಾಳೆ, ತಿರುಗಿ ಹೊರಟೋಗ್ತಾಳೆ. ಅವರೊಂದು ಪ್ರಸಾದ ಕೊಡ್ತಾರೆ, ಆ ಪ್ರಸಾದವನ್ನು ಸ್ವೀಕರಿಸಿ ನೀವು ಅಲ್ಲೇ ಇರಿ. ಆ ಒಳಗಿರ್ತಕ್ಕಂಥ ಒಡನ್ ಬೈಲೆ ಅರ್ಚಕರಿಗೆ ನೀವು ಅಲ್ಲಿ ಹೇಳಿ, ಅವರು ಭಾಳ ದೈವ ಪುರುಷರು, ದೈವ ಅನುಗ್ರಹ ಭಾಳ ಚೆನ್ನಾಗಿದೆ, ಸಿದ್ಧಿ ಪಡೆದಿರ್ತಕ್ಕಂಥದ್ದು. ಅಲ್ಲೇನು ಮಾಡಿ, ನೀವು ಪ್ರಾರ್ಥನೆ ಮಾಡಿಕೊಂಡು ಪದ್ಮಿನಿಯಲ್ಲಿ ಒಂದು ಔಷಧಿ ಕೊಡ್ತಾರೆ, ಅದನ್ನು ದೇಹಕ್ಕೆ ತೊಗೊಳ್ಳಿ. ಅದು ಮೋಷನ್ ಮುಖಾಂತರವೋ ಅಥವಾ ದೇಹದ ಮುಖಾಂತರ ಹೊರಟೋಗುತ್ತೆ. ಬಟ್ ಅದು ತೊಗೊಂಡ ಮೇಲೆ ಭಾಳ ಒಂದು ವಾರ ಸುಸ್ತಾಗಿರ್ತಕ್ಕಂಥದ್ದೆಲ್ಲ ಆಗುತ್ತೆ. ಸುಸ್ತಾಗೋದ್ರಿಂದ ಏನೋ ಆಗ್ಬಿಡ್ತು ಅಂತ ಅಂದ್ಕೋಬೇಡಿ, ಎಲ್ಲ ಇಳಿದು ಹೋಗಬೇಕು, ದೇಹದ್ದೆಲ್ಲ ಪರಿವರ್ತನೆ ಆಗಬೇಕು, ಶುಚಿರ್ಭೂತ ಆಗುತ್ತೆ. ತದನಂತರ
ನಿಮಗೊಂದು ಒಳ್ಳೆಯ ಕಷಾಯವನ್ನು ಮಾಡಿಕೊಡ್ತಾರೆ, ಕಾಡಿನಲ್ಲಿ ಇರೋದ್ರಿಂದ ಕಷಾಯ ಮಾಡಿಕೊಡ್ತಾರೆ. ಅದರಿಂದ ಎಷ್ಟು ದಿವಸ, 2 ದಿವಸನೋ 3 ದಿವಸನೋ ಇರಬೇಕಾಗತ್ತೆ. ಅದನ್ನು ಅವರು ವಿಚಾರಿಸ್ಕೊಳ್ಳಿ. ಒಡನ್ಬೈಲ್ ಅಂತ ಜೋಗ ಜಲಪಾತದ ಹೋಗಿ ಪದ್ಮಾವತಿ ದೇವಸ್ಥಾನ ಅಂತ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ಳಿ. ಖಂಡಿತ ಕರ್ಕೊಂಡು ಹೋಗಿ, ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಶುಭವಾಗಿ ಅನುಗ್ರಹ ಸಿಗಲಿ ಅಂತ. ಮೊದಲನೇದಾಗಿ ಹೋಗಬೇಕಾದ್ರೂ ನೀವು ಬನಶಂಕರಿಗೆ, ಅಲ್ಲಿ ಬನಶಂಕರಿ ಅಮ್ಮನವರ ದೇವಸ್ಥಾನ ಹಿಂದ್ಗಡೆ ಇರತಕ್ಕಂಥ ಕ್ವಾರ್ಟರ್ಸಲ್ಲಿ ಪ್ರಧಾನ ಅರ್ಚಕರು ಇರ್ತಾರೆ, ಅವ್ರನ್ನ ಹೋಗಿ ಕೇಳಿ, ಖಂಡಿತವಾಗ್ಲೂ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ. ತದನಂತರ ಅಮ್ಮನವರ ದೇವಸ್ಥಾನ ಕ್ಷೇತ್ರಕ್ಕೆ ಇವಳನ್ನ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅಮಾವಾಸ್ಯೆ ದಿವಸ ಇರಬೇಕು. ಇದೇನಾಗಿದೆ, ಯಾರು ಮಾಟ ಮಂತ್ರ ಮಾಡಿಸಿರ್ತಾರೆ, ಹೆಣ್ಣು ಮಾಡಿಸಿದ್ರೆ ಬೇರೆ ರೀತಿ, ಗಂಡು ಮಾಡಿಸಿ ಹೆಣ್ಣಿಗೆ ಮಾಡಿಸ್ಕೊಟ್ರೆ ಬೇರೆ ರೀತಿ, ಅಥವಾ ಹೆಣ್ಣು ಗಂಡಿಗೆ ಮಾಡಿಸ್ಕೊಟ್ಟು ಯಾವ ಪದಾರ್ಥದಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಹೀಗೆ ಬಹಳ ಜನ ಈ ಕಚಡಾ ಬುದ್ಧಿಯನ್ನು ಕಲ್ತುಬಿಟ್ಟು, ಕಚಡಾ ವಿದ್ಯೆಯನ್ನು ಕಲ್ತುಬಿಟ್ಟು ಎಂತೆಂಥದ್ದಾಗತ್ತೆ ಅಂದರೆ, ಬಹಳ ಅವ್ರಗಳಿಗೆ ಸಾಯೋ ಸಮಯಕ್ಕೆ ಗೊತ್ತಾಗತ್ತೆ. ಈ ಮಾಟ ಮಂತ್ರ ಮಾಡಿಸೋದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಈ ಒಂದು ಯಾಗವನ್ನು ಕೂಡ ನಾನು ಸ್ವತಃ ಮಾಡ್ತಾ ಇರೋದು ಏನಕ್ಕೋಸ್ಕರ, ದುಷ್ಟ ಸಂಹಾರ ಅಂದರೆ ಏನು ಅರ್ಥ ಅಂದರೆ, ಬರೀ ದುಷ್ಟರು ಅಂತಲ್ಲ, ಈ ರೀತಿಯಾದ ದುಷ್ಟ ಸಂಹಾರವನ್ನು ಸ್ವತಃ ದುರ್ಗಾ ಬಂದೇ ಮಾಡಬೇಕೇ ಹೊರತು, ದೇವರೇ ಬಂದು ಮಾಡಬೇಕೇ ಹೊರತು ನಾವು ಯಾವ ಕಾಲಕ್ಕೂ ಸರಿಪಡಿಸೋಕ್ಕೆ ಭಾಳ ಕಷ್ಟ. ಅದಕ್ಕೆ ಜಗನ್ಮಾತೆ ಕೆಲವೆಲ್ಲ ನಮ್ಮ ಕೈಯಲ್ಲಿ ಆಗದೆ ಇರೋದು ನೀನೊಬ್ಬಳೇ ಸಾಧ್ಯಮ್ಮ ಅಂತ ಹೇಳಿ ಆ ನವದುರ್ಗ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಯಾಗದ ವಿಚಾರ ಸದ್ಯಕ್ಕೆ ತಿಳಿಸ್ಕೊಡ್ತೀನಿ, ವ್ಯವಸ್ಥೆ ಮಾಡ್ಕೊಳ್ಳಿ.